ಹೇಗಾದ್ರೂ ಮಾಡಿ ಈ ರಮ್ಯನ ವಿಚಾರನ ಮನೆಯವ್ರ ಹತ್ರ ಇವತ್ತು ಮಾತಾಡಲೇಬೇಕು, ಇಲ್ಲಾಂದ್ರೆ ರಮ್ಯನ ಜೀವನ ಹಾಳಾಗೋಗುತ್ತೆ. ಏನಾದರೂ ಆಗಲಿ ಇವತ್ತು ಮಾತಾಡೇ ಬಿಡ್ತೀನಿ. ಅತ್ತೆ, ಮಾವ, ರೀ, ಸ್ವಲ್ಪ ಬರ್ತೀರಾ? ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ಏನಮ್ಮ ಸಾವಿತ್ರಿ, ಎಲ್ಲರನ್ನೂ ಕರಿತಿದೀಯಾ? ಏನು ಮಾತಾಡಬೇಕಾಗಿತ್ತಮ್ಮ? ಅತ್ತೆ, ಎಲ್ಲರೂ ಬರಲಿ ಇರಿ, ಒಂದೇ ಸಲ ಎಲ್ರಿಗೂ ಹೇಳ್ತೀನಿ. ರಮ್ಯಾ, ರಮ್ಯಾ, ನೀನು ಬಾರಮ್ಮ ಇಲ್ಲಿ. ಬಂದೆದಕ್ಕೆ ಇಲ್ಲ ರೂಮಲ್ಲಿದ್ದೀನಿ. ಅಯ್ಯೋ, ಅದಕ್ಕೆ ನನ್ನ ಪ್ರಜ್ವಲ್ ವಿಚಾರನ ಅಪ್ಪ ಅಮ್ಮನ ಹತ್ರ ಮಾತಾಡೋ ಕರೀತಿದ್ದಾರೆ ಅಂತ ಅನಿಸ್ತಾ ಇದೆ. ಏನಪ್ಪ ಮಾಡೋದು ಇವಾಗ? ಅಪ್ಪ ಅಮ್ಮ ಏನು ಹೇಳ್ತಾರೋ ಏನೋ, ಒಪ್ಕೋತಾರೋ ಇಲ್ವೋ ಗೊತ್ತಾಗ್ತಿವಲ್ಲ. ಏನಾದರೂ ಆಗಲಿ, ಹೋಗಿ ಮಾತಾಡೋಣ. ಅದಕ್ಕೆ ಕರೆದ್ರ? ಅದಕ್ಕೆ ಹ್ಞೂ ಇರಮ್ಮ, ನಿಮ್ಮ ಅಣ್ಣ ಹಾಗೆ ಮಾವನವರು ಎಲ್ಲ ಬರಲಿ, ಒಂದೇ ಸಲ ಎಲ್ಲರ ಹತ್ರ ಮಾತಾಡ್ತೀನಿ. ರೀ ರೀ, ಎಲ್ಲಿದ್ದೀರಾ? ಸ್ವಲ್ಪ ಬರ್ತೀರಾ ಬೇಗ? ಬಂದು ಇರಮ್ಮ ಸಾವಿತ್ರಿ. ಯಾಕಮ್ಮ ಸಾವಿತ್ರಿ, ಎಲ್ಲಾರನ್ನೂ ಗಾಬರಿ ಅಂತ ಕರಿತಾ ಇದೆಯಾ? ಎಲ್ಲ ಇಲ್ಲೇ ಸೇರ್ಬಿಟ್ಟಿದ್ದೀರಿ, ಏನು ವಿಷಯ? ಬನ್ನಿ ಮಾವ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಇವರೆಲ್ಲಿ ಬರಲೇ ಇಲ್ಲ? ಬರ್ತಿದ್ದಾನಮ್ಮ, ಇಲ್ಲೇ ಬಂದ ನೋಡು. ಎಲ್ಲರೂ ಇಲ್ಲೇ ಇದ್ದೀವಲ್ಲೇ, ಅದೇನು ವಿಷಯ ಅಂತ ಬೇಗ ಬೇಗ ಹೇಳು. ಇನ್ನು ಅಂಗಡಿಲಿ ಸ್ವಲ್ಪ ಕೆಲಸ ಅದೇ, ಹೋಗ್ಬೇಕು. ಹ್ಞೂ ಕಣಮ್ಮ, ನಾವು ಹೊಲದಲ್ಲಿ ಕಳೆ ಕೀಳಕ್ಕೆ ಹೋಗ್ಬೇಕು. ಇವತ್ತು ಆ ಶಾರದಕ್ಕನೂ ಜಯಲ್ಕನೂ ಬರ್ತೀನಿ ಅಂತ ಹೇಳೋರೆ ಕಳೆ ಕೀಳಕ್ಕೆ. ಲೇಟ್ ಆಯ್ತದೆ, ಹೊಸಿ ಬೇಗ ಅದೇನಂತ ಹೇಳಮ್ಮ. ಹ್ಞೂ ಮಾವ, ಹೇಳ್ತೀನಿ. ಅದು ನಮ್ಮ ರಮ್ಯಾ ಯಾರೋ ಕಾಲೇಜಲ್ಲಿ ಪ್ರಜ್ವಲ್ ಅನ್ನೋ ಹುಡುಗನ ಲವ್ ಮಾಡ್ತಾವಳಂತೆ. ನಾಳೆ ಬರೋ ಸಂಬಂಧ ನನಗಿಷ್ಟ ಇಲ್ಲ, ಅದಕ್ಕೆ ನಾನು ಪ್ರಜ್ವಲ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ನಿನ್ನೆಯಿಂದ ಒಂದೇ ಸಮಯ ಅಳ್ತಾವಳೆ ಮಾವ. ಅಯ್ಯೋ ಪಾಪಿ, ನಮ್ಮ ಮಾನ ಮರ್ಯಾದಿನ ಬೀದಿಲಿ ಹರಾಜ್ ಹಾಕ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ಅಮ್ಮ ಅಮ್ಮ, ಹೊಡಿಬೇಡಮ್ಮ ಪ್ಲೀಸ್ ಅಮ್ಮ, ಹೊಡಿಬೇಡಮ್ಮ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ವಯಸ್ಸು ಬಂದಿರೋ ಹುಡುಗಿ ಮೇಲೆ ಕೈ ಮಾಡಬೇಡಿ ಅತ್ತೆ. ಈ ಕಡೆ ಬನ್ನಿ ಅತ್ತೆ. ಏನು ಸಮಾಧಾನ ಮಾಡ್ಕೊಳ್ಳೋದು? ನಾನು ಬತ್ತಾರ ಕಾಪಕ್ಕೆ ಹಂಗೆ ಇವಳನ್ನ. ಅಣ್ಣ ಹೊಡಿಬೇಡ ಅಣ್ಣ, ಪ್ಲೀಸ್ ಅಣ್ಣ, ಹೊಡಿಬೇಡಿ ಅಣ್ಣ. ಹಂಗೆ ಇವಳನ್ನ ಇಲ್ಲೇ ಹೊಡೆದು ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತೈತೆ. ಗಿರಿ, ನೀನು ಸ್ವಲ್ಪ ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ರಮ್ಯಾ, ಬಾರಮ್ಮ ಇಲ್ಲಿ. ಯಾರಮ್ಮ ಹುಡುಗ? ಅಪ್ಪ, ಅದು ಪ್ರಜ್ವಲ್ ಅಂತ, ನಮ್ಮ ಸೀನಿಯರು. ನಾವಿಬ್ರು 2 ವರ್ಷದಿಂದ ಲವ್ ಮಾಡ್ತಿದ್ದೀವಿ ಅಪ್ಪ. ಸರಿ, ಏನು ಕೆಲಸ ಮಾಡ್ಕೊಂಡವ ನಮ್ಮ ಹುಡುಗ? ಅಪ್ಪ, ಕೆಲಸ ಹುಡುಕ್ತಿದ್ದಾನೆ ಅಪ್ಪ. ಇನ್ನೊಂದು ಸ್ವಲ್ಪ ದಿನ ಅಪ್ಪ ಕೆಲಸ ಸಿಕ್ಬಿಡುತ್ತೆ ಅಪ್ಪ, ಪ್ಲೀಸ್ ಅಪ್ಪ. ನೋಡಮ್ಮ, ಅವ್ರು ಯಾರು, ಯಾವ ಜಾತಿ, ಯಾವ ಊರು ಏನು ನಮಗೆ ಗೊತ್ತಿಲ್ಲ. ಸುಮ್ಮನೆ ನಾವು ತೋರಿಸೋ ಹುಡುಗನ ಮದುವೆಯಾಗಿ ಖುಷಿಯಾಗಿರಮ್ಮ, ಅದೇ ನಮಗೂ ನಿಮ್ಮದಿ. ಎಲ್ಲರೂ ಖುಷಿಯಾಗಿರ್ತಾರೆ. ಈ ಲವ್ ಗಿವು ಎಲ್ಲ ಬಿಟ್ಬಿಡಮ್ಮ, ಇದೆಲ್ಲ ನಮ್ಗೆ ಸರಿಯಾಗಲ್ಲ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ. ಏಯ್ ನಿಂತ್ಕೊಳ್ಳೆ ಅಲ್ಲಿ. ಇನ್ನೊಂದು ಸಲ ಲವ್ವು ಗಿವ್ವು ಅಂತ ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನಾಳೆಯಿಂದ ಕಾಲೇಜ್ಗೆ ಹೋಗ್ಬೇಡ, ಏನೂ ಬೇಡ, ಮನೇಲೇ ಬಿದ್ದಿರು. ಅಣ್ಣ ಪ್ಲೀಸ್ ಅಣ್ಣ, ನನ್ನ ಮಾತು ಒಪ್ಕೊಳ್ಳ ಪ್ಲೀಸ್ ಅಣ್ಣ. ಅದಕ್ಕೆ ಪ್ಲೀಸ್, ಅದಕ್ಕೆ ನೀವಾದ್ರೂ ಅಣ್ಣಂಗೆ ಹೇಳಿ ಅದಕ್ಕೆ. ಏಯ್ ತಿರ್ಗಾ ಏನೇ ಅವಳ ಹತ್ರ ಮಾತಾಡ್ತಾರದು ನೀನು? ಇಷ್ಟಾರು ಗಂಟೆ ಹೇಳಿ ತಲೆಗೋಗ್ಲಿಲ್ವ ನಿನಗೆ? ಸುಮ್ಮನೆ ನಾಳೆ ಗಂಡನ ಕಡೆಯವ್ರು ಬರ್ತಾರೆ, ಸೀರೆ ಉಟ್ಕೊಂಡು ರೆಡಿಯಾಗು ಅಷ್ಟೇ. ಇಲ್ಲ ಅವ್ರ ಮುಂದೆನೂ ಹಿಂಗೆ ಲವ್ವು ಗಿವ್ವು ಅಂತ ಏನಾದರೂ ತರಾಟೆ ತೆಗ್ದು ನಾನು ಮಾತ್ರ ಸುಮ್ಮನೆ ಬಿಡಲ್ಲ ನಿನ್ನ. ಏಯ್ ಬಾರಿ, ಅದೆಷ್ಟು ಅಂತ ಬೈದಿ, ಮಗ ಒಪ್ಕೋತದೆ ಕಣ. ಇಷ್ಟು ಗಂಟೆ ಮಾತಾಡಿದ್ವಿ ನಾವು, ನಮ್ಮ ಮಾನ ಮರ್ಯಾದೆ ಏನು ಕಳೆಯಲ್ಲ ಕಣ ಅವಳು. ಬಾ ಅಂತ ಕೆಲಸ ಮಾಡಲ್ಲ ಅವಳು. ನಿಮ್ದೆಲ್ಲ ಮುದ್ದು ಜಾಸ್ತಿ ಆಗದೆ ಅವಳಿಗೆ, ಅದಕ್ಕೆ ಹಿಂಗೆ ಹೆಚ್ಕೊಬಿಟ್ಟಿರೋದು ಅವಳು. ಇನ್ನೂ ಏನು ಗುರಾಯಿಸ್ಕೊಂಡು ನಿಂತಿದೆಯೇ? ಬಾರೆ ಹೋಗೋಣ. ಏ ಗಿರಿ, ಹೋಗೋ ನೀನು ಅಂಗಡಿ ಕಡೆ ಕೆಲಸ ನೋಡೋಗೋ. ಸಾವಿತ್ರಿ, ನಿಂದು ಎಲ್ಲ ಕೆಲಸ ಮುಗ್ದಿದ್ರೆ ಒಂಚೂರು ನೀನು ಬಾರಮ್ಮ, ಕಳೆ ಕಿಟ್ಬಿಟ್ಟು ಬಂದ್ಬಿಡೋಣ. ಸರಿ ಮಾವ, ಬರ್ತೀನಿ, 2 ನಿಮಿಷ ಬರ್ತೀನಿ, ಹೋಗಿರಿ. ಅದಕ್ಕೆ ಪ್ಲೀಸ್, ಅದಕ್ಕೆ ನೀವೇ ಹೇಗಾದರೂ ಮಾಡಿ ನಮ್ಮ ಮದುವೆ ಮಾಡಬೇಕು. ಅದಕ್ಕೆ ಪ್ರಜ್ವಲ್ ಇಲ್ಲ ಅಂದರೆ ನಾನು ಬದುಕಿರಲ್ಲ. ಅದಕ್ಕೆ ಪ್ಲೀಸ್. ಅದಕ್ಕೆ ನೋಡು ರಮ್ಯಾ, ಈ ವಿಷಯದಲ್ಲಿ ನಾನೇನು ಮಾತಾಡೋಕ್ಕಾಗಲ್ಲ. ಪ್ಲೀಸ್ ನನ್ನ ವಿಷಯಕ್ಕೆ ತಗೋಬೇಡ. ಅತ್ತೆ ಮಾವ ನಿಮ್ಮ ಅಣ್ಣ ಎಲ್ಲ ಏನು ಹೇಳ್ತಾರೋ ಅದನ್ನೇ ಮಾಡು. ನಾನು ಕೆಲಸ ಐತೆ, ನಾನು ಬರ್ತೀನಿ. ಕಡೆ ಕೀಳಕ್ಕೆ ಬೇರೆ ಹೋಗ್ಬೇಕು ಇನ್ನು. ಅಯ್ಯೋ, ಅದಕ್ಕೆ ಎಲ್ಲರೂ ಒಪ್ಪಿಸ್ತಾರೆ ಅಂತ ಅಂದರೆ ಏನು ಹಿಂಗಾಗೋಯ್ತು? ಮೊದಲು ಫೋನ್ ಮಾಡಿ ಪ್ರಜ್ವಲ್ಗೆ ವಿಷಯ ಎಲ್ಲ ತಿಳಿಸ್ಬೇಕು. ಅಣ್ಣ ನೋಡಿದ್ರೆ ಕಾಲೇಜ್ಗೆ ಹೋಗ್ಬೇಡ ಅಂತ ಹೇಳಿದ್ದಾನೆ, ಏನು ಮಾಡೋದು? ಈಗ ಹೇಗಿದ್ರು ಯಾರೂ ಮನೇಲಿಲ್ಲ, ಎಲ್ಲ ಮನೆಗೆ ಬರೋಷ್ಟರಲ್ಲಿ ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಮೊದಲು ಫೋನ್ ಮಾಡಿ ಪ್ರಜ್ವಲ್ಗೆ ಕಾಲೇಜ್ ಹತ್ರ ಇರೋ ಪಾರ್ಕ್ ಹತ್ರ ಬಾ ಅಂತ ಹೇಳಬೇಕು. ಹಲೋ ಪ್ರಜ್ವಲ್, ಅರ್ಜೆಂಟಾಗಿ ನಿನ್ನ ಹತ್ರ ಮಾತಾಡಬೇಕು, ಬೇಗ ನಮ್ಮ ಕಾಲೇಜ್ ಹತ್ರ ಇರೋ ಪಾರ್ಕ್ ಹತ್ರ ಬಾ ಪ್ಲೀಸ್. ರಮ್ಯಾ, ಯಾಕೆ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ ಫೋನ್ ಮಾಡಿ? ಏನಾದರೂ ತೊಂದರೆ ಆಯಿತಾ? ಹ್ಞೂ ಪ್ರಜ್ವಲ್, ನಮ್ಮ ಮನೇಲಿ ನಮ್ಮ ಲವ್ ವಿಷಯ ಎಲ್ಲರಿಗೂ ಗೊತ್ತಾಗೋಯ್ತು. ಹೌದಾ? ಏನಾದರೂ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡ್ರಾ? ಇಲ್ಲ ಪ್ರಜ್ವಲ್, ಯಾರೂ ಒಪ್ಕೊಳ್ಳಿಲ್ಲ. ನಾಳೆನೇ ಗಂಡಿನ ಕಡೆ ಬರ್ತೀನಿ ಅಂತ ಹೇಳಿದ್ದಾರೆ. ನನಗೇನು ಮಾಡಬೇಕೋ ಗೊತ್ತಾಗ್ತಿಲ್ಲ. ಬಾ ಪ್ರಜ್ವಲ್, ನಾವೆಲ್ಲಾದರೂ ಹೋಗಿ ಮದುವೆ ಆಗಿಬಿಡೋಣ. ಆವಾಗ ಯಾರೂ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಏನು ಹೇಳ್ತಿದ್ದೀಯ ರಮ್ಯಾ ನೀನು? ಮದುವೆನಾ? ಅದು ಈಗಲಾ? ಇಲ್ಲ ರಮ್ಯಾ, ಇನ್ನೂ ನಿಂದು ಎಕ್ಸಾಮ್ ಮುಗ್ದಿಲ್ಲ. ನನಗೆ ಅಂತ ನನ್ನ ಕೈಯಲ್ಲಿ ಯಾವುದೂ ಕೆಲಸ ಇಲ್ಲ. ನನಗೆ ಅಂತ ಒಂದು ಕೈಯಲ್ಲಿ ಕೆಲಸ ಸಿಕ್ಕಿ ನಾನು ಸೆಟ್ಲ್ ಆಗೋವರೆಗೂ ಮದುವೆ ಯೋಚನೆ ಬೇಡ ರಮ್ಯಾ. ನನಗೆ ಅಂತ ಒಂದು ಕೈಯಲ್ಲಿ ಕೆಲಸ ಸಿಕ್ಕಿದ್ರೆ ಆಮೇಲೆ ನಾನೇ ಬಂದು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ನೀನು ಇಲ್ಲಿ ಕೆಲಸ ಹುಡುಕು, ಅಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನ ಬೇರೆ ಹುಡುಗನ ಜೊತೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಏನು ಹೇಳ್ತಿದ್ಯಾ ಪ್ರಜ್ವಲ್? ಯಾಕೆ ನನ್ನ ಮಾತು ನಿನ್ಗೆ ಅರ್ಥ ಆಗ್ತಿಲ್ಲ? ನಾಳೆನೇ ಗಂಡಿನ ಕಡೆ ಬರ್ತಾರೆ. ರಮ್ಯಾ, ಗಂಡಿನ ಕಡೆಯವ್ರು ಬಂದು ನೀನು ನೋಡ್ಕೊಂಡು ಹೋಗಿದ ತಕ್ಷಣ ಮದುವೆ ಆಗ್ಬಿಡಲ್ಲ ಅಲ್ವಾ? ಇವಾಗ ನಿಮ್ಮ ಮನೆಗೆ ಹೋಗು. ನಾನು ನಿನಗೆ ಸಂಜೆ ಕಾಲ್ ಮಾಡ್ತೀನಿ.
ಎಲ್ಲ ಮಾತಾಡ್ತೀನಿ ಸರಿನಾ. ನಾನೆಲ್ಲ ಸರಿ ಮಾಡ್ತೀನಿ, ನೀನೇನು ಟೆನ್ಷನ್ ತೊಗೋಬೇಡ. ನಿಮ್ಮ ಅಪ್ಪ ಅಮ್ಮ ಏನು ಕೇಳ್ತಾರೋ ಆ ಕೇಳು. ಸರಿ ಪ್ರಜ್ವಲ್, ನಾನು ಇವಾಗ ಹೋಗ್ತೀನಿ. ಪ್ಲೀಸ್ ಏನಾದರೂ ಮಾಡು. ಹ್ಞೂ ಸರಿ, ಅಳ್ಬೇಡ, ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿಲ್ವಾ. ನೀನೀಗ ಅಳ್ತಾ ಕುತ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ಇಲ್ಲಿ ಒಂದೇ ಒಂದು ಸಲ ನಗು ನೋಡೋಣ, ಹೇಗೆ ನಗ್ತೀಯಾ ನೋಡು. ನಕ್ಕರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ. ಸರಿ ಬಾಯ್, ಹುಷಾರು. ಸರಿ ಬಾಯ್ ಪ್ರಜ್ವಲ್. ರಮ್ಯಾ, ಅದು ಐ ಲವ್ ಯು. ಲವ್ ಯು ಟು ಪ್ರಜ್ವಲ್. ಬಾಯ್, ಹುಷಾರಾಗಿ ಮನೆಗೆ ಹೋಗು. ಸಂಜೆ ಕಾಲ್ ಮಾಡು ಆಯ್ತಾ? ರಮ್ಯಾ, ಹೀಗೆ ಒಂದು ಸ್ವಲ್ಪ ಹೊತ್ತು ನಿಂತಿರೋಣವಾ? ಅಯ್ಯೋ ಪ್ರಜ್ವಲ್, ಯಾರಾದರೂ ನೋಡಿದ್ರೆ ತೊಂದರೆ ಆಗುತ್ತೆ. ಇವಾಗ ನಿನ್ನ ಮನೆಗೆ ಹೋಗು, ನಾನು ನಾಳೆ ಸಿಗ್ತೀನಿ. ಸರಿ ರಮ್ಯಾ, ಬಾಯ್. ಮಾರನೆಯ ದಿನ. ಅಯ್ಯೋ, ನಾನು ಬೇರೆ ರಮ್ಮಿನ ನಿನ್ನೆ ಕೈ ಮಾಡಿಬಿಟ್ಟೆ. ಪಾಪ ಅವಳು ಏನು ಅಂದ್ಕೊಂಡ್ಲು ಏನು. ಇರಲಿ, ಈಗ ಚಿಂತೆ ಮಾಡೋದು ಬೇಡ. ಇವತ್ತು ಗಂಡಿನ ಕಡೆ ಬರ್ತೀನಿ ಅಂತ ಹೇಳೋರೆ. ಎಷ್ಟೊತ್ತಿಗೆ ಬರ್ತಾರೋ ಏನೋ. ಬರೋಷ್ಟಲ್ಲೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಹಲೋ ಹಲೋ, ಯಾರಪ್ಪ ಇದು? ಹಲೋ, ನಾವು ಕಣಮ್ಮ, ಚಿಕ್ಕೋನಹಳ್ಳಿಯವರು. ಬ್ರೋಕರು ನಿಮ್ಮ ನಂಬರ್ ಕೊಟ್ಟರು. ಇವತ್ತು ನಾವು ನಿಮ್ಮ ಮನೆಗೆ ಬರೋಣ, ಹೆಣ್ಣೋಡೋಕ್ಕೆ ಅಂತ ಇದ್ದೀವಿ. ಅದಕ್ಕೆ ಬರ್ತಿದ್ದೀವಿ ಅಂತ ಹೇಳೋಣ ಅಂತ ಕಾಲ್ ಮಾಡಿದೆ. ಹ್ಞೂ ಅಣ್ಣ, ನಮಗೂ ರಾಮಣ್ಣ ಹೇಳಿದ್ರು ಗಂಡಿನ ಕಡೆಯವ್ರು ಬರ್ತಾರೆ ಇವತ್ತು ಅಂತ. ಬನ್ನಿ ಅಣ್ಣ, ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಹ್ಞೂ ಸರಿ ಕಣಮ್ಮ, ಸಂಜೆ 3 ಗಂಟೆ ಹಂಗೆ ಬರ್ತೀವಿ. ಅಪ್ಪ, ಮೊದಲು ಈ ವಿಷಯನ ಮನೆಯವ್ರಿಗೆಲ್ಲ ಹೇಳಬೇಕು. ರೀ ರೀ ಬಂದ್ರಿ ಇಲ್ಲಿ. ಲೋಗಿರಿ, ಬಾರೋ ಇಲ್ಲಿ. ಸಾವಿತ್ರಿ, ನೀನು ಬಾರಮ್ಮ. ರೀ ರೀ ಇವತ್ತು ನಿಮ್ಮ ಫೋನ್ಗೆ ಗಂಡಿನ ಕಡೆಯವರು ಫೋನ್ ಮಾಡಿದ್ರು. ಇವತ್ತು 3 ಗಂಟೆ ಹಂಗೆ ಬರ್ತೀವಿ ಅಂತ ಹೇಳೋರೆ. ನಾನು ಸರಿ ಬನ್ನಿ ಅಂತ ಹೇಳ್ದೆ. ಆದರೆ ಮನಸ್ಸೊಳಗೆ ಚಿಂತೆ ಕಾಡ್ತೈತೆ ರೀ. ರಮ್ಯ ಏನು ಮಾಡ್ತಾಳೋ ಏನೋ ಅಂತ. ಅವಳೇನು ಮಾಡಳು? ಏನು ಮಾಡಲ್ಲ. ನಡಿ, ನೀನೆಲ್ಲ ರೆಡಿ ಮಾಡ್ಕೊ. ರಮ್ಯ ಏನು ಮಾಡಲ್ಲ ಅತ್ತೆ. ನಾನು ರಾತ್ರಿ ಎಲ್ಲ ಕುತ್ಕೊಂಡು ಅವಳ ಹತ್ರ ಮಾತಾಡಿದ್ದೀನಿ. ನೀವು ಹೇಗೆ ಹೇಳ್ತೀರೋ ಹಾಗೆ ಅಂತ ಹೇಳಿದಾಳೆ. ಅಷ್ಟಾದರೆ ಸಾಕು. ಹೆಂಗೋ ಇವಳೊಬ್ಳದ್ದು ಮದುವೆ ಮಾಡಿ ಮುಗಿಸ್ಬಿಟ್ರೆ ಏನೋ ಜವಾಬ್ದಾರಿ ಕಳ್ದಂಗೆ ನಮ್ಮದು. ಅವರೆಲ್ಲ ಬರೋ ಹೊತ್ತಾಯಿತು, ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಹ್ಞೂ ರೀ, ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸಾವಿತ್ರಿ, ಇನ್ನು ಅಡುಗೆ ಮನೆ ಕೆಲಸ ಎಲ್ಲ ನಾನು ಮಾಡ್ಕೊತೀನಿ. ಹೋಗಮ್ಮ, ನೀನು ರಮ್ಯನ್ ರೆಡಿ ಮಾಡು. ಸರಿ ಅತ್ತೆ, ರಮ್ಯನ್ ರೆಡಿ ಮಾಡ್ತೀನಿ ನಾನು. ನೋಡಮ್ಮ, ಚೂಡಿದಾರ ಡ್ರೆಸ್ಸು ಇದು ಅದು ಹಾಕಿಸ್ಬೇಡ. ಇವತ್ತೊಂದಿನರ ಲಕ್ಷಣವಾಗಿ ಸೀರೆ ಉಟ್ಕೊಳಕ್ಕೆ ಹೇಳು ಅವಳಿಗೆ. ಸರಿ ಮಾವ, ಸೀರೆನೇ ಉಡಿಸ್ತೀನಿ. ಪ್ರಯಾಣ ಎಲ್ಲ ಸುಖಕರವಾಗಿ ಆಯ್ತೇನ್ರಿ ಗೌಡ್ರೆ? ಹ್ಞೂ ಗೌಡ್ರೆ, ಪ್ರಯಾಣ ಏನೋ ಚೆನ್ನಾಗಾಯಿತು. ಈ ಬಸ್ಸಲ್ಲಿ ಫ್ರೀ ಸೀಟ ಮಾಡಿಬಿಟ್ಟು ಯಾವ ಕಡೆಗೆ ನೋಡಿದ್ರು ಬರೀ ಹೆಣ್ಗುಸ್ರೆ ಕಾಣಿಸ್ತಾರೆ. ಹ್ಞೂ ಗೌಡ್ರೆ, ಅದೇನೋ ದಿಟ. ಸಾವಿತ್ರಿ ಸಾವಿತ್ರಿ, ಇವ್ರಿಗೆಲ್ಲ ಕುಡಿಯೋಕೆ ನೀರು ತಗೊಂಡು ಬರಮ್ಮ. ಹ್ಞೂ ಅತ್ತೆ, ತಂದೆ. ಇವಳು ನನ್ನ ಸೊಸೆ ಸಾವಿತ್ರಿ ಅಂತ. ಎಲ್ಲರೂ ಚೆನ್ನಾಗಿದ್ದೀರಾ? ಹ್ಞೂ ಕಣಮ್ಮ, ಚೆನ್ನಾಗಿದ್ದೀವಿ. ಬಾರಮ್ಮ ಕುತ್ಕೋ. ಅಯ್ಯೋ ಇಲ್ಲ ಅಮ್ಮ, ಪರವಾಗಿಲ್ಲ, ನೀವು ಕುತ್ಕೊಳ್ಳಿ. ರಮ್ಯಾ ಆಗಲೇ ರೆಡಿ ಆದ್ಲೇನಮ್ಮ? ಹ್ಞೂ ಮಾವ, ಆಗಲೇ ರೆಡಿ ಆದ್ಲು. ನಾನು ಕರ್ಕೊಂಡು ಬರ್ತೀನಿ ರೀ. ನಿಮ್ಮ ಮಗಳು ಫೋಟೋ ನೋಡ್ತಿದ್ದಂಗೆ ನನ್ನ ಮಗ ಒಂದೇ ಸಲಿಗೆ ಒಪ್ಕೊಂಡ್ಬಿಟ್ಟ. ಆದರೂ ಒಂದು ಸಲ ಹೋಗಿ ಮಾತಾಡ್ಕೊಂಡು ಬರುವ ಅಂತ ಬಂದ್ವಿ. ಅಯ್ಯೋ, ಒಳ್ಳೇದೇ ಆಯಿತು ಬಿಡಿ. ನಾವು ನಿಮ್ಮ ಹುಡುಗನ್ನ ಎಲ್ಲ ನೋಡ್ದಂಗಾಯಿತು. ನೀವೆಲ್ಲ ಬಂದಿದ್ದು ನಮಗೂ ಖುಷಿನೇ. ಮನೆ ಹುಡ್ಕೋಕ್ಕೇನು ಕಷ್ಟ ಆಗಲಿಲ್ಲ ಅಲ್ವೇ ಗೌಡ್ರೆ? ಇಲ್ಲ ಕಣಪ್ಪ, ಅಲ್ಲಿ ಬಸ್ ಸ್ಟಾಪಲ್ಲಿ ಬಸ್ ಇಳ್ದಾದ್ಮೇಲೆ ಇಲ್ಲಿ ರಾಮೇಗೌಡ್ರ ಮನೆಗೆ ಹೆಂಗೋಗ್ಬೇಕು ಅಂತ ಕೇಳ್ದು. ಯಾರೋ ಒಬ್ಬ ಇಲ್ಲಿಗೆ ತಂದು ಬಿಟ್ಬಿಟ್ಟು ಹೋದ. ಅಮ್ಮ, ಬೇಗ ಹುಡುಗಿನ ತೋರಿಸು ಅಂತ ಹೇಳಮ್ಮ. ಏನು ಹಳಿಯಂದ್ರು ಅವ್ರ ಅಮ್ಮಂತವೇನೋ ಪಿಸ್ಕುಸು ಅಂತ ಮಾತಾಡ್ತವ್ರೆ. ಅಯ್ಯೋ ಹಾಗೇನಿಲ್ಲ ಅಣ್ಣ, ಹುಡ್ಗಿನ ತೋರಿಸಿ ಅಂತ ಕೇಳ್ತವನೆ ಅಷ್ಟೇ. ಓ, ನಮ್ಮ ಹುಡುಗಿನ ನೋಡೋಕೆ ಅಷ್ಟೊಂದು ಅರ್ಜೆಂಟು? ಹಂಗೇನಿಲ್ಲ ಅಣ್ಣ, ಪರವಾಗಿಲ್ಲ, ಲೇಟಾಗಿ ತೋರಿಸಿ. ತಡ ಮಾಡೋದು ಬೇಡ. ಸಾವಿತ್ರಿ, ರಮ್ಯನ್ ಕರ್ಕೊಂಡು ಬರಮ್ಮ. ಬಂದೆ ಮಾವ. ರಮ್ಯಾ, ಹೋಗಮ್ಮ, ಎಲ್ರಿಗೂ ಕಾಫಿ ಕೊಡು. ಸರಿ ಅದಕ್ಕೆ. ಏನಪ್ಪ, ನಿನ್ನ ಹುಡುಗಿ ಒಪ್ಕೆನಾ? ಹ್ಞೂ ಅಪ್ಪ, ನನಗೆ ಒಪ್ಕೆ. ನಿನ್ನೊಪ್ಕೆ ಏನಮ್ಮ ರಮ್ಯಾ? ನೀವೆಲ್ಲ ಹೇಗೆ ಹೇಳ್ತೀರೋ ಹಂಗೆ ಅಂಕಲ್. ಸರಿ, ಹಂಗಾದ್ರೆ ನಿಮ್ಗೆ ಏನಾರ ನನ್ನ ತಂಗಿ ಜೊತೆ ಪ್ರೈವೇಟಾಗಿ ಏನಾದರೂ ಮಾತಾಡಬೇಕು ಅಂತ ಏನಾದ್ರು ಇದೆಯಾ? ಹಂಗೇನಾದ್ರು ಇದ್ದರೆ ಹೋಗಿ ಮಾತಾಡ್ಕೊಳ್ಳಿ. ಅಯ್ಯೋ ಇಲ್ಲ ಇಲ್ಲ ಅಣ್ಣ, ಹಂಗೇನಿಲ್ಲ. ಏನಮ್ಮ ರಮ್ಯಾ, ನೀನೇನಾದರೂ ಹುಡುಗನ ಜೊತೆ ಮಾತಾಡಬೇಕಾ? ಹುಡುಗನ ಜೊತೆ ಏನಾದರೂ ಕರ್ಕೊಂಡೋಗಿ ಸಪ್ರೇಟಾಗಿ ಮಾತಾಡಲಾ? ನನ್ನ ವಿಷಯ ಅಲ್ವಾ? ಅಯ್ಯೋ ಬೇಡ ಬೇಡ, ಪ್ರಜ್ವಲೆಲ್ಲ ನೋಡ್ಕೋತೀನಿ ಅಂತ ಹೇಳೋನೆ. ಅವನೇನು ಮಾಡ್ತಾನೋ ಮಾಡಲಿ, ನಾನು ಸುಮ್ಮನೆ ಇರೋದೇ ವಾಸಿ. ಅಯ್ಯೋ ರಮ್ಯಾ, ಏನು ಯೋಚನೆ ಮಾಡ್ತಾ ಇದೆಯಾ? ನೀನೇನಾದರೂ ಹುಡುಗನ ಜೊತೆ ಮಾತಾಡಬೇಕಾ? ಅಯ್ಯೋ ಏನಿಲ್ಲ, ಅದಕ್ಕೆ ಏನು ಮಾತಾಡೋದಿಲ್ಲ. ಸರಿ, ನಮಗೆ ನಿಮಗೆ ಎಲ್ಲ ಒಪ್ಕೆ ಆಗದೆ ಒಂದು ಒಳ್ಳೆ ದಿನ ನೋಡಿ ಎಂಗೇಜ್ಮೆಂಟ್ ಮಾಡ್ಕೊಬಿಡೋಣ. ಏನಂತೀರ ಗೌಡ್ರೆ? ಹ್ಞೂ ಗೌಡ್ರೆ, ನೀವು ಹೆಂಗೆ ಹೇಳ್ತಿರೋ ಹಂಗೆ. ಒಳ್ಳೆ ದಿನ ತಡ ಮಾಡೋದು ಬೇಡ. ನೋಡೋಣ, ಪುರೋಹಿತರು ಕೇಳಿ ನೋಡ್ತೀವಿ. ನೀವು ಒಂದೆರಡು ಕಡೆ ನೋಡಿ ವಿಚಾರಿಸಿ. ಇಬ್ರದ್ದು ರಾಶಿ ಫಲ ಎಲ್ಲ ಹೆಂಗೆ ಬಂದಿತ್ತು ನೋಡ್ಬಿಟ್ಟು ಒಳ್ಳೆ ದಿನ ನೋಡಿ ಎಂಗೇಜ್ಮೆಂಟ್ ಮಾಡ್ಕೊಬಿಡೋಣ. ಸರಿ ಗೌಡ್ರೆ, ನಾವಿನ್ನು ಬರ್ತೀವಿ.
ಬಸ್ಸಿಗೆ ಲೇಟ್ ಆಯ್ತದೆ. ಸರಿ ಗೌಡ್ರೆ, ಆಯಿತು, ಹೋಗ್ಬಿಟ್ಟು ಬನ್ನಿ. ನೋಡಿದಲ್ವ ಫ್ರೆಂಡ್ಸ್, ನಮ್ಮ ರಮ್ಯ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾವು ತೋರಿಸಿರೋ ಹುಡುಗನೇ ಮದುವೆ ಆಗೋಕೆ ಒಪ್ಕೊಂಡಿದ್ದಾಳೆ. ಮುಂದೆ ಒಳ್ಳೆ ದಿನ ನೋಡಿ ಎಂಗೇಜ್ಮೆಂಟ್ ಮಾಡ್ತೀವಿ. ನಿಮಗೂ ಎಲ್ಲ ಹೇಳ್ತೀವಿ, ತಪ್ಪದೆ ಮಿಸ್ ಮಾಡದೆ ಬಂದ್ಬಿಡಿ ಫ್ರೆಂಡ್ಸ್. ಹೂ ಕಣ್ರಪ್ಪ, ಯಾರೂ ಮಿಸ್ ಮಾಡಬೇಡಿ, ಎಲ್ಲ ಬಂದ್ಬಿಡಿ. ಇವತ್ತಿನ ಕತೆ ಇಷ್ಟು. ಎಲ್ಲರಿಗೂ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಧನ್ಯವಾದಗಳು.